ಹಲೋ. ಹಲೋ. ನಾನೇ ಕಣೆ, ಪವಿತ್ರ ಮಾತಾಡ್ತಾ ಇದ್ದೀನಿ. ಹೇಳೆ. ಏನ್ ಮಾಡ್ತಾ ಇದ್ಯಾ? ಮಲ್ಕೊಂಡಿದ್ಯಾ? ಹೌದು ಕಣೆ. ಸಾರಿ ಕಣೆ, ಡಿಸ್ಟರ್ಬ್ ಮಾಡ್ಬಿಟ್ನಾ? ಪರವಾಗಿಲ್ಲ ಕಣೆ, ಏನ್ ವಿಷಯ ಹೇಳು. ಏನಿಲ್ಲ ಕಣೆ, ನನ್ ಗಂಡ ಯಾವ್ದೋ ಕೆಲ್ಸದ ಮೇಲೆ ನಿಮ್ಮೂರಿಗೆ ಬರ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಹಾಗೆ ಹೇಳಿದ ತಕ್ಷಣ ನನಗೆ ನಿನ್ ನೆನಪೇ ಬಂತು. ಪಾಪ ಅವರಿಗೆ ಆ ಊರಿನಲ್ಲಿ ಯಾರೂ ಪರಿಚಯ ಇಲ್ಲ. ಅವರು ನಿಮ್ಮೂರಿಗೆ ಬಂದ್ರೆ ಸ್ವಲ್ಪ ನಿನ್ನ ಯಜಮಾನ್ರ ಹತ್ರ ಹೇಳಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಕ್ ಹೇಳೆ. ಓ ಹೌದಾ, ಸರಿ, ನಾನು ನೋಡ್ಕೋತೀನಿ. ಸರಿ, ಅವ್ರು ಯಾವಾಗ ಹೊರಡ್ತಾ ಇದ್ದಾರೆ? ಅವ್ರು ಆಲ್ರೆಡಿ ಹೊರಟಾಯ್ತು ಕಣೆ, ನಾಳೆ ಬೆಳಿಗ್ಗೆ ಅಲ್ಲಿ ಬಂದ್ಬಿಡ್ತಾರೆ. ಸರಿ. ನನ್ನ ಮನೆ ಅಡ್ರೆಸ್ ನಿನಗೆ ಗೊತ್ತಲ್ವಾ? ಗೊತ್ತೇ. ಅದನ್ನ ನಿನ್ನ ಗಂಡಂಗೆ ಕಳಿಸ್ಬಿಡು. ಆಯ್ತು ಕಣೆ. ಸರಿ, ಅವ್ರು ಬರಲಿ, ನಾನು ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಕಣೆ. ಪರವಾಗಿಲ್ಲ ಕಣೆ. ನಾನು ನಿನ್ನ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ನ ಅವ್ರಿಗೆ ಕಳಿಸ್ಬಿಡ್ತೀನಿ. ಸರಿ, ನಾನು ಫೋನ್ ಇಟ್ಬಿಡ್ಲಾ? ಆಯ್ತು, ಇಟ್ಬಿಡು. ಏನ್ರಿ, ಯಾರಾದರೂ ಇದ್ದೀರಾ? ಯಾರಾದರೂ ಮನೇಲಿ ಇದ್ದೀರಾ? ಇಲ್ಲಿ ಬಂದೆ ರೀ. ಹಾಯ್ ರೀ. ಹಾಯ್, ಯಾರು ಬೇಕು? ನಾನು ಪವಿತ್ರ ಹಸ್ಬೆಂಡ್ ರೀ. ಓ, ನೀವೇನಾ ಅದು? ಅವಳು ನಿಮಗೆ ಕಾಲ್ ಮಾಡಿದ್ಲಾ? ಕಾಲ್ ಮಾಡಿದ್ಲು, ಎಲ್ಲ ವಿಷಯ ಹೇಳಿದ್ಲು. ಸರಿ, ನೀವು ಒಳಗೆ ಬನ್ನಿ. ಕೂತ್ಕೊಳ್ಳಿ. ಬೆಳಗ್ಗೆನೇ ಬಂದು ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿಬಿಟ್ನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅದೆಲ್ಲ ಇರಲಿ, ಅಡ್ರೆಸ್ ಹೇಗೆ ಕರೆಕ್ಟಾಗಿ ಕಂಡಿಡ್ದು ಬಂದ್ರಿ ನೀವು? ನನ್ನ ಹೆಂಡ್ತಿ, ಅದೇ ನಿನ್ನ ಫ್ರೆಂಡು, ಫುಲ್ ಡೀಟೇಲ್ ಕೊಟ್ಟು ನನಗೆ ಕಳಿಸಿದ್ದಾಳ್ರಿ. ಓ ಹೌದಾ? ಯಾವ ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದೀರಾ ನೀವು? ನಾನು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಈ ಊರಲ್ಲಿ ಒಂದು ಲ್ಯಾಂಡ್ ಸೇಲಲ್ಲಿದೆ ಅಂತ ಕೇಳಿದ್ನೆ. ಅದೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದೆ. ಓ ಹೌದಾ? ನೀವು ಇದೇ ಊರಲ್ಲಿ ಹುಟ್ಟು ಬೆಳೆದಿದ್ದೀರಾ? ನಿಮ್ಮ ಮೂಲಕ ಸ್ವಲ್ಪ ಡೀಟೇಲ್ಸ್ ಎಲ್ಲ ತಿಳ್ಕೊಳೋಣ ಅಂತ ಇಲ್ಲಿಗೆ ಬಂದೆ. ಸರಿ ರೀ, ಸ್ವಲ್ಪ ಇರಿ, ಕುಡಿಯಕ್ಕೆ ಏನಾದರೂ ತಗೊಂಬರ್ತೀನಿ ನಾನು. ಹಾಂ ಸರಿ. ಹೌದು, ನಿಮ್ಮದು ಟಿಫನ್ ಆಗೋಯ್ತಾ? ಇಲ್ಲ ರೀ. ಸರಿ, ಹಾಗಾದರೆ ಟಿಫಿನ್ ತಿಂದು ಕಾಫಿ ಕುಡಿಯೋಣ ಬನ್ನಿ. ತಗೊಳ್ಳಿ. ಟಿಫನ್ ತುಂಬ ಚೆನ್ನಾಗಿದೆ ರೀ. ಥ್ಯಾಂಕ್ಸ್ ರೀ. ಇಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಹೋಟೆಲ್ ಇದೆಯೇನ್ರಿ? ಹೋಟೆಲಾ? ಹೋಟೆಲ್ ಯಾಕ್ರಿ? ನಾನು ಉಳ್ಕೊಳ್ಳೋದಿಕ್ಕೆ ರೀ. ಹೋಟೆಲಲ್ಲಿ ಯಾಕೆ ಉಳ್ಕೋಬೇಕು? ಇಷ್ಟು ದೊಡ್ಡ ಮನೆ ಇರೋವಾಗ ಹೋಟೆಲ್ ಎಲ್ಲ ಯಾಕೆ? ನೀವಿಲ್ಲೇ ಉಳ್ಕೊಳ್ಳಿ. ನಿಮಗೆ ಅದರಿಂದ ಯಾವುದೇ ತೊಂದರೆ ಇಲ್ವಲ್ಲ? ಯಾವ ತೊಂದರೆನೂ ಇಲ್ಲ. ಅದಿರಲಿ, ನಿಮ್ಮ ಹಸ್ಬೆಂಡಲ್ಲಿ ಕಾಣ್ತಾ ಇಲ್ಲ. ಅವರೊಂದು ಬಿಸ್ನೆಸ್ ವಿಷಯದ ಮೇಲೆ ದುಬೈಗೆ ಹೋಗಿದ್ದಾರೆ. ಬರಕ್ ಹೇಗಿದ್ರು ಒಂದು 10-15 ದಿವಸ ಆಗ್ಬೋದು. ಆಹಾ, ಸರಿ ರೀ. ಸರಿ ರೀ, ನೀವು ಬನ್ನಿ, ನಾನು ನಿಮಗೆ ರೂಮ್ ತೋರಿಸ್ತೀನಿ. ಬನ್ನಿ, ಈ ರೂಮಲ್ಲೇ ನೀವು ಉಳ್ಕೊಳ್ಳಿ. ಹಾಂ
ಸರಿ ರೀ. ಸರಿ, ಒಂದ್ ನಿಮಿಷ ರೀ, ನಾನೀಗ ಬರ್ತೀನಿ. ಹಾಂ, ಸರಿ ರೀ. ಹ್ಮ್. ತಗೊಳ್ಳಿ, ಇದು ನನ್ನ ಯಜಮಾನ್ರದ್ದು, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ ರೀ. ನೀವು ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ. ಸರಿ ರೀ. ಹ್ಮ್. ಏನು ಇವಳು ಇಷ್ಟು ಸುಂದರವಾಗಿದ್ದಾಳೆ. ಹೇಗಾದರೂ ಇವಳ ಹತ್ರ ನೈಸಾಗಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಟ್ರ್ಯಾಕಿಗೆ ತರಬೇಕು. ಬನ್ನಿ, ನಿಮಗೇನು ಊಟ ಇಷ್ಟ ಅಂತ ಹೇಳಿ, ನಾನು ಅದನ್ನೇ ನಿಮಗೆ ಮಾಡ್ಕೊಡ್ತೀನಿ. ಇಲ್ಲ ಬೇಡ ರೀ, ನಾನು ಲ್ಯಾಂಡ್ ನೋಡಕ್ಕೆ ಹೋಗ್ತಾ ಇದ್ದೀನಿ ರೀ. ಹ್ಮ್. ತಿರ್ಗಾ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ರೀ. ಯಾವ ಕೆಲಸ ಇದ್ರೂ ಸರಿ, ನೀವು ಊಟ ಮಾಡಕ್ಕೆ ಮನೆಗೆ ಬರಬೇಕು. ಸರಿ ರೀ. ಒಂದು ನಿಮಿಷ ರೀ. ಹಲೋ. ಹಾಂ, ಬಂದಾಯ್ತಾ? ಹಾಂ, ಸರಿ, ನಾನು ಬರ್ತೀನಿ. ಲ್ಯಾಂಡ್ ಓನರು ಕಾರ್ ಕಳಿಸಿದ್ದಾರೆ, ನಾನು ಹೋಗಿ ಬರ್ತೀನಿ ರೀ. ಸರಿ, ಹೋಗಿ ಬನ್ನಿ. ಲಂಚ್ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬಂದ್ಬಿಡಿ, ಸರಿನಾ? ಖಂಡಿತ ನಾನು ಬರ್ತೀನಿ ರೀ. ಆಯ್ತು, ಹೋಗಿ ಬನ್ನಿ. ಏ ಪವಿತ್ರ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಹೇಳು? ನಾನ್ ಚೆನ್ನಾಗಿದ್ದೀನಿ. ನನ್ನ ಯಜಮಾನ್ರು ನಿನ್ ಮನೆಗ್ ಬಂದ್ರಾ? ಬಂದಾಯ್ತು. ಬೆಳಗ್ಗೆ ಟಿಫಿನ್ ತಿನ್ನ ಕೊಟ್ಟೆ, ತಿಂದಾಯ್ತು. ಹೊರಗಡೆ ಹೋಟ್ಲಲ್ಲಿ ಉಳ್ಕೋತೀನಿ ಅಂತ ಹೇಳಿದ್ರು. ನಮ್ ಮನೆ ಇರೋವಾಗ ಹೋಟೆಲ್ ಎಲ್ಲ ಯಾಕೆ ಅಂತ ಇಲ್ಲೇ ಇರಕ್ ಹೇಳ್ಬಿಟ್ಟೆ. ಅವರು ಅದಕ್ಕೆ ಓಕೆ ಅಂದ್ಬಿಟ್ರು. ಸ್ವಲ್ಪ ಹೊತ್ತು ಮುಂಚೆನೆ ಜಹಾಕದವರು ಕಾರ್ ಕಳ್ಸಿದ್ರು, ಅವ್ರ ಜೊತೆ ಹೋಗಿದ್ದಾರೆ. ಓ ಹೌದಾ, ತುಂಬಾ ಥ್ಯಾಂಕ್ಸ್ ಕಣೆ. ಅವರೆಲ್ಲಿ ಹೊರಗಡೆ ಹೋಟ್ಲಲ್ಲಿ ಉಳ್ಕೊಂಡು ಕಷ್ಟ ಪಡ್ತಾರ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಕಣೆ. ಹೇ, ಇದ್ರಲ್ಲೇನಿದೆ? ಸರಿ, ಇಲ್ಲಿ ಯಾವಾಗ ಬರ್ತೀಯ ನೀನು? ಮುಂದಿನ ತಿಂಗಳು ಮಕ್ಕಳಿಗೆ ರಜೆ ಕೊಡ್ತಾರೆ, ಅವಾಗ ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ. ಹೌದಾ? ಸರಿ ಕಣೆ, ನನಗಿವಾಗ ಅಡಿಗೆ ಮಾಡ್ಬೇಕು, ಆಮೇಲೆ ಮಾತಾಡೋಣ. ಆಯ್ತು ಕಣೆ. ಓ, ನೀವಾ? ಏನ್ ಅಷ್ಟರಲ್ಲೇ ಬಂದ್ಬಿಟ್ರಿ? ಹೋದ್ ಕೆಲ್ಸ ಎಲ್ಲ ಮುಗೀತಾ? ಹಾಂ, ಮುಗ್ದಾಯ್ತು ರೀ. ಅಲ್ಲಿ ಕೆಲಸ ಮುಗಿಯೋಕ್ಕೆ ಲೇಟ್ ಆಗುತ್ತಂತ ಅನ್ಕೊಂಡೆ, ಆದರೆ ಹೋಗಿದ ಕೆಲಸ ಬೇಗನೆ ಮುಗೀತು. ಸರಿ, ಒಳಗ್ ಬನ್ನಿ. ಹಾಂ. ಒಂದು 2 ನಿಮಿಷ ವೇಟ್ ಮಾಡಿ. ಅಡಿಗೆ ರೆಡಿ ಆಯ್ತು, ಊಟ ಮಾಡೋಣ. ಸರಿ ರೀ. ಇಲ್ಲಿ ನೋಡಿ, ಪವಿತ್ರನ್ ಮನೆಯವ್ರೆ, ಬನ್ನಿ. ಹಾಂ, ಬಿರಿಯಾನಿ ರೆಡಿ, ಬಂದು ಊಟ ಮಾಡಿ. ಹಾಂ, ಬರ್ತೀನಿ ರೀ.
ಅಯ್ಯೋ, ಬಿರಿಯಾನಿ ಸಖತ್ತಾಗಿ ಮಾಡಿದ್ದೀರಾ. ನಾನು ಇದುವರೆಗೂ ಎಷ್ಟೋ 5 ಸ್ಟಾರ್ ಹೋಟೆಲಲ್ಲಿ ಡಿಫ್ರೆಂಟ್ ಬಿರಿಯಾನಿ ಎಲ್ಲ ತಿಂದಿದ್ದೀನಿ. ನನ್ನ ಜೀವನದಲ್ಲಿ ಈ ಥರ ಒಂದು ಬಿರಿಯಾನಿನ ನಾನು ಇಲ್ಲಿವರೆಗೂ ತಿಂದೇ ಇಲ್ರಿ. ನನ್ನ ಹೆಂಡ್ತಿಗಿಂತ ನೀವು ಸೂಪರಾಗಿ ಅಡುಗೆ ಮಾಡ್ತೀರ್ರಿ. ನಾನು ಮಾತ್ರ ನನ್ನ ಹೆಂಡ್ತಿನ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ರೆ ನಾನು ಖಂಡಿತ ನಿಮ್ಮನ್ನೇ ಮದುವೆ ಮಾಡ್ಕೊತಾ ಇದ್ದೆ ರೀ.